ಸಾಮಾನ್ಯವಾಗಿ ಕವಿಗಳು ಪ್ರಕೃತಿಯನ್ನು ನೋಡ್ತಾ ಇರ್ತಾರೆ, ಜನರನ್ನು ನೋಡ್ತಾ ಇರ್ತಾರೆ, ಸಮಾಜವನ್ನು ನೋಡ್ತಾ ಇರ್ತಾರೆ, ಭೂಮಿಯನ್ನು ನೋಡ್ತಾ ಇರ್ತಾರೆ, ಆಕಾಶವನ್ನು ನೋಡ್ತಾ ಇರ್ತಾರೆ, ಉಳಿದ ಥರ ಅವರು ನೋಡ್ತಿರ್ತಾರೆ. ಉದಾಹರಣೆಗೆ ನಾನು ಹೇಳಿದೆ ಸೂರ್ಯೋದಯ ಅಂತಂದು. ನಾವೆಲ್ಲರೂ ನೋಡ ಹಾಗೆ ಕವಿಗಳು ನೋಡ್ತಾ ಇರ್ತಾರೆ. ಒಬ್ಬ ಕವಿ ಅಲ್ಲ, ಅನೇಕ ಕವಿಗಳು ನೋಡ್ತಾ ಇರ್ತಾರೆ. ಈಗ ಮಕರಂದ ಅಂತ ತಗೊಳ್ಳಿ, ದುಂಬಿ ಹೂವಿದೆ, ಹೂವು ಅರಳಿದಾಗ ಅಲ್ಲಿನ ಮಕರಂದವನ್ನು ಹೀರೋದಕ್ಕೆ ದುಂಬಿ ಬರುತ್ತೆ. ಇದು ನಮಗೆಲ್ಲರಿಗೂ ಗೊತ್ತಿರೋದೆ. ಇದು ಹೂವಿಗೂ ದುಂಬಿಗೂ ನಡೆಯುವ ಒಂದು ಆಕರ್ಷಣೆ ವಿಕರ್ಷಣೆ ಜೊತೆಗೆ ಒಂದು ವ್ಯವಹಾರ ಅಂತ ಕೂಡ ಇಟ್ಕೊಳ್ಳೋಣ. ಇದೊಂದು ಚಿತ್ರ. ಈ ಚಿತ್ರವನ್ನು ಬೇರೆ ಬೇರೆ ಕವಿಗಳು ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಏನು ನಮಗೆ ಸಾಮಾನ್ಯರಾದರೆ ಹೌದಪ್ಪ ಹೂವಿದೆ, ಅಲ್ಲಿ ದುಂಬಿ ಬರುತ್ತೆ, ಯಾಕೆಂದರೆ ಅಲ್ಲಿ ಮಕರಂದ ಇರುತ್ತೆ, ಅದನ್ನ ಹೀರೋಕ್ಕೋಸ್ಕರ ದುಂಬಿ ಬರುತ್ತೆ, ಅಷ್ಟೇ ನಾವು ಹೇಳೋದು. ಆದರೆ ಕವಿ ಆದವನು ಏನು ಮಾಡ್ತಾನೆ, ಇದಕ್ಕೆ ಬೇರೆ ಒಂದು ಅರ್ಥ ಕೊಡ್ತಾನೆ ಅವನು. ಅಥವಾ ಆ ನೋಡೋ ಕ್ರಿಯೆಯಲ್ಲೇ ಅವನಿಗೆ ಒಂದು ಬೇರೆ ಒಂದು ಚಿತ್ರ ಅಥವಾ ಬೇರೆ ಒಂದು ಅನುಭವ ಆಗ್ಬಿಡುತ್ತೆ. ಒಬ್ಬ ಕವಿಗೆ ಒಂದು ಅನುಭವ ಆದರೆ ಹೂವು ಮತ್ತು ದುಂಬಿನೇ, ಇನ್ನೊಬ್ಬ ಕವಿಗೆ ಇನ್ನೊಂದು ಅನುಭವ ಆಗುತ್ತೆ. ಅದೇ ವಿಷಯದ ಬಗ್ಗೆ ಅಥವಾ ಅದೇ ವಸ್ತುವಿನ ಬಗ್ಗೆ ಇನ್ನೊಬ್ಬ ಕವಿ ಬರೆದಾಗ ಅದು ಬೇರೆಯೇ ಆಗಿರುತ್ತೆ. ಹೇಗೆ ಕಾವ್ಯದಲ್ಲಿ ಅನ್ನೋದಕ್ಕೆ ಒಂದು 3 ಉದಾಹರಣೆಗಳನ್ನು ನಾವು ನೋಡೋಣ. ಒಂದು ಕುವೆಂಪು ಬರೆದಿರೋದು. ಅವರು ಬರೀತಾರೆ, ಹೃದಯ ಕಮಲದಿ. ನಾವು ಕಮಲ ಅಂದು ಹೂವು ನಾವು ಹೊರಗಡೆ ನೋಡ್ತೀವಿ. ಕುವೆಂಪು ಏನು ಮಾಡ್ತಾರೆ, ಹೃದಯದಲ್ಲಿರೋದೇ ಒಂದು ಕಮಲ ಅಂತಾರೆ. ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ, ಅಧರ ಚುಂಬನದಿಂದೆ ಸವಿಯದುನು ಬಾ. ಚಂಚಲತೆ ಏಕೆ ಓ ಚಂಚರೀಕವೇ ನಿನಗೆ, ವಂಚನೆಯ ದಿನಿತಿಲ್ಲ ಬಾಬೀಗ ಬಾ. ಇದನ್ನೇ ಬೇಂದ್ರೆ ಬರೀತಾರೆ. ಬಾ ಭೃಂಗವೇ ಬಾ. ಈ ಪದ್ಯದಲ್ಲಿ ಬೇಂದ್ರೆ ಏನ್ ಮಾಡ್ತಾರೆ, ಹೂವೇ ಭೃಂಗನ್ ಕರಿತಾ ಇದೆ ಅಂತ ಹೇಳ್ತಾರೆ. ಬಾ ಭೃಂಗವೇ ಬಾ, ವಿರಾಗಿ ಎಂದದಿ ಭ್ರಮಿಸುವೆ ನೀರೇಕೆ, ಕಂಪಿನ ಕರೆ ಇದು ಸರಾಗವಾಗಿರೆ ಬೇರೆಯ ಕರೆ ಬೇಕೆ, ಬಾ ಭೃಂಗವೇ ಬಾ ಅಂತಾರ ಅವರು. ಕಂಪಿನ ಕರೆ ಇದು ಸರಾಗವಾಗಿರೆ ಬೇರೆಯ ಕರೆ ಬೇಕೆ. ಇದೇ ವಸ್ತುವನ್ನು ಅಡಿಗರು ಬರೀಲಿ. ಇಂದು ಕೆಂದಾವರೆಯು ದಳದಳಿಸಿ ದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ಮಂದ ಮಾರುತವಿರಲಿ ಮರಿದುಂಬಿ ಇರಲಿ ಆನಂದವಿರೆ ಅತಿಥಿಗಳ ಕರೆಯಬೇಕೆ. ನೋಡಿ, ವಸ್ತು ಒಂದೇ. ಕುವೆಂಪು ಬರೆದ ರೀತಿಯೇ ಬೇರೆ, ಬೇಂದ್ರೆ ಬರೆದಿದ್ದೇ ಬೇರೆ, ಅಡಿಗರು ಅದನ್ನ ಅನುಭವಿಸಿ ವ್ಯಕ್ತಪಡಿಸಿದ ರೀತಿಯೇ ಬೇರೆ. ಅಂದರೆ ವಸ್ತು ಒಂದೇ ಆದರೂ ಕೂಡ ಅದನ್ನು ಕವಿಗಳು ವರ್ಣಿಸುವ ರೀತಿ ಇದೆಯಲ್ಲ, ಅದು ಬಗೆ ಬಗೆಯಾದ್ದು. ಆದ್ದರಿಂದ ನಮಗೆ ದುಂಬಿ ಮತ್ತು ಮಕರಂದದ ಬಗ್ಗೆ, ಗುಂಬಿ ಮತ್ತು ಹೂವಿನ ಬಗ್ಗೆ ಒಂದು ಕವನ ಆದರೆ ಸಾಕಾಗಲ್ಲ ನಮಗೆ. ವಸ್ತು ಅದೇ ಒಂದೇ. ಆದರೆ ಅದೇ ವಸ್ತುವನ್ನು ಇಟ್ಕೊಂಡು 100 ಜನ ಸಮರ್ಥ ಕವಿಗಳು ಬರೆದರೆ 100 ವಿಭಿನ್ನ ಅರ್ಥಗಳು, 100 ವಿಭಿನ್ನ ಚಿತ್ರಗಳು ಕೊಡ್ತಾರೆ. ಆದ್ರಿಂದ ಕಾವ್ಯ ನಮಗೆ ಎಷ್ಟು ಆದರೂ ಸಾಕಾಗೋದಿಲ್ಲ. ಒಂದು ವಿಷಯದ ಬಗ್ಗೆ ಎಷ್ಟು ಕಾವ್ಯ ಬಂದ್ರೂ ನಮಗೆ ಸಾಕಾಗೋದಿಲ್ಲ ಅಲ್ವಾ ಅಂತ. ಹಕ್ಕಿ ಹಾಡು ಕೂಡ ಹಾಗೆ. ಹಕ್ಕಿ ಹಾಡುತ್ತೆ ಅಂತ. ಹಕ್ಕಿ ನಿಜವಾಗ್ಲೂ ಹಾಡೋದಿಲ್ಲ ಸೈನ್ಯವಾಗಿ, ಅದು ಬೇರೆ ಏನು, ತನ್ನ ಸಂಗಾತಿಯನ್ನು ಕರೆಯೋದಕ್ಕೆ ಹಾಡ್ಬೋದು, ಹಸಿವಿನಿಂದ ಹಾಡಬೇಕು, ಇನ್ಯಾರನ್ನೋ ಒಟ್ಟಿಗೆ ಕರೆಯೋದಕ್ಕೆ ಹಾಡ್ಬೋದು, ಬೇರೆ ಯಾವುದಕ್ಕೂ ಅದು ಕೂಗುತ್ತದು. ಅದು ನಮಗೆ ಹಾಡು ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಕಲರವ ನಮಗೆ ಕೇಳಿದರೆ ನಮ್ಮ ಜೀವನ ಏನೋ ಒಂಥರ ಸುಖಮಯವಾಯಿತು ಅಂತ ನಮಗೆ ಅನಿಸುತ್ತೆ. ಕವಿಗೆ ಕೋಗಿಲೆ ಅಂತನ್ನೋದು, ಕೋಗಿಲೆ ನಿಜವಾದ ಹಾಡು, ಅದು ಬಹಳ ಹೊತ್ತು ನಮ್ಗೆ ಕೇಳೋಕ್ಕೆ ಆಗಲ್ಲ. ಆದರೆ ಕಾವ್ಯದಲ್ಲಿ ಕವಿತೆ ಕೋಗಿಲೆಯ ಹಾಡು ಇದೆಯಲ್ಲ, ಅದು ಬಹಳ ವಿಭಿನ್ನವಾಗಿ ನಮಗೆ ಕೇಳಿಸುತ್ತೆ ಅಲ್ವಾ. ವಿಭಿನ್ನವಾಗಿ ನಮಗೆ ಕೇಳಿಸುತ್ತೆ. ಕನಸಿನಲ್ಲಿ ನಾ ಸ್ವರಾಗಿ ಆ ಮಾಮರ ಆಗತ್ತೇನೋ, ಕನಸಿನಲ್ಲಿ ನಾ ಸ್ವರ ಆಗಿ ಮಾಮರ ಆಗತ್ತೇನೋ ಅಂತ ಭ್ರಮ ಆಗ್ಯಾದ ನೀ ಮನಕ್ಕೆ ಬಂದೆ ಜೋಗಿ ಏನು ಅಂತ. ಅಲ್ಲಿ ಕೋಗಿಲೆ ಕೂಗುತ್ತೆ. ಯಾವ ಸ್ವರ ಇದು,
ಯಾವ ಮರ ಇದು, ಯಾವ ಸ್ವರ ಇದು, ಯಾವ ಕೋಗಿಲೋ ಏನು ಅಂತ ಬರುತ್ತಲ್ಲ ಅದು ಅಂತ. ಅಂದರೆ ಆ ಕೋಗಿಲೆಯ ಧ್ವನಿಯೇ ನಮಗೆ ಬೇರೆಯಾಗಿ ಕಾಣುತ್ತೆ. ಒಂದು ಹಕ್ಕಿಯ ಹಾಡಿಗೂ ಇನ್ನೊಂದು ಹಕ್ಕಿಯ ಹಾಡಿಗೂ ವ್ಯತ್ಯಾಸ ಇರುತ್ತೆ ನಮಗೆ. ಆದರೆ ಕವಿಗೆ ಎಲ್ಲ ಹಕ್ಕಿಗಳ ಹಾಡು ಕೂಡ ಒಂದೇ ಆಗಿರುತ್ತೆ. ಹಕ್ಕಿ ಹಾಡು ಅಂತ ಹೇಳಿಬಿಡ್ತಾನೆ ಅವನು, ಅಥವಾ ಬೇಕಾದರೆ ಕೋಗಿಲೆಯ ಹಾಡು ಅಂತಾನೆ, ಗಿಣಿಯ ಹಾಡು ಅಂತಾನೆ, ಅಥವಾ ಸಾಮಾನ್ಯವಾಗಿ ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತಂದ್ರೆ ಒಂದೇ ಹಾಡಾಗ್ಬಿಡತ್ತೆ. ಎಲ್ಲ ಹಕ್ಕಿಗಳದ್ದು ಒಂದೇ ಹಾಡಾಗತ್ತೆ ಹಾಗೆ. ಆದರೆ ಕವಿತೆಯಲ್ಲಿ ಹಕ್ಕಿಯ ಹಾಡು ಬರೀ ಹಕ್ಕಿಯ ಹಾಡೇ ಆಗಿರುವುದಿಲ್ಲ, ಅದು ಬೇರೆ ಇನ್ನೇನೋ ಆಗಿರುತ್ತೆ. ಒಂದು ಗುಲಾಬಿ ಕೂಡ ಅಂತ, ಒಂದು ಗುಲಾಬಿ ಕೇವಲ ಗುಲಾಬಿಯಾಗಿ ಕವಿತೆಯಲ್ಲಿ ಇರೋದಿಲ್ಲ. ಬರೀ ಫೋಟೋಗ್ರಾಫ್ನಲ್ಲಿ ಒಂದು ಗುಲಾಬಿ ಗುಲಾಬಿಯಾಗಿ ಕಾಣುತ್ತೆ, ಕವಿತೆಯಲ್ಲಿ ಹಾಗೆ ಇರೋದಿಲ್ಲ. ಒಬ್ಬ ಹುಡುಗಿಯ ಮುಖ ಗುಲಾಬಿಯಂತೆ ಅಂದರೆ ಏನರ್ಥ? ನೀನು ಒಂದು ಹೂವಿನಂತೆ ಅಂತ ಒಂದು ಹಾಡು ಬರುತ್ತೆ. ಅಂದ್ರೆ ಏನರ್ಥ ಅಂದರೆ ಮುಡಿಯ ತುಂಬ ಹೂವ ಮುಡಿದೆ, ಹೂವಷ್ಟು ಬಿಳಿಯವೇ ಜಾಜಿ ರೋಸ ಮಲ್ಲಿಗೆ ಹಗಲಿಗಿಂತ ಬೆಳ್ಳಗೆ ಅಂತ ಹೇಳ್ತಾರಲ್ಲ, ಇವ ಅರ್ಥಗಳು ಏನು ಅಂತ. ನೀನು ಸೌಂದರ್ಯವಂತ ವರ್ಣಿಸೋದಕ್ಕೆ ಹೂವು ಕೋಮಲವಾದಂತು, ಅತ್ಯಂತ ಕೋಮಲವಾದ್ದು. ಒಂದು ಹುಡುಗಿ ಕೂಡ ತುಂಬ ಕೋಮಲವಾದ್ದು ಅಂತ ಹೇಳಿದರೆ, ಕೋಮಲ ಬರೀ ಶಬ್ದವಾಗೋದ್ರಿಂದ ಅದೇನು ಅರ್ಥ ಬಿಟ್ಕೊಡದೇ ಇರೋದ್ರಿಂದ ಅದನ್ನು ಹೂವಿಗೆ ಹೋಲಿಸ್ತಾನೆ ಕವಿ. ಅಂದರೆ ಹೂವು ಎಷ್ಟು ಕೋಮಲವಾಗಿದೆಯೋ ಅಷ್ಟೇ ಕೋಮಲವಾಗಿ ಒಂದು ಹೆಣ್ಣಿದೆ, ಅಥವಾ ಒಂದು ಹೆಣ್ಣಿನ ಹೃದಯ ಇದೆ, ಅಥವಾ ಆಕೆಯ ಮಾತಿದೆ ಅಂತ. ಅಂದರೆ ಕವಿತೆಯಲ್ಲಿ ಒಂದು ಹೂವು ಹೂವಾಗಿ ಇರಲ್ಲ, ದುಂಬಿ ಮತ್ತು ಒಂದು ಹೂವು ಅವೇ ಆಗಿ ಕವಿತೆಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬ ಕವಿಯೂ ಕೂಡ ಬೇರೆ ಬೇರೆ ರೀತಿ ಅದನ್ನು ಪರಿಭಾವಿಸ್ತಾನೆ ಅಂತ. ಮತ್ತೆ ಹೀಗಿರೋದ್ರಿಂದಲೇ ಕಾವ್ಯವನ್ನು ಯು ಕೆನಾಟ್ ಪಿಕ್ಚರೈಸ್, ಚಿತ್ರೀಕರಿಸೋಕ್ಕಾಗೋದಿಲ್ಲ. ನೀವು ಯಾವುದೇ ಕಾವ್ಯವನ್ನು ತಗೊಳ್ಳಿ, ನೀವು ಸಿನಿಮಾ ಹಾಡೇ ತಗೊಳ್ಳಿ, ನನ್ನ ದೃಷ್ಟಿಯಲ್ಲಿ ಅದು ಪಿಕ್ಚರೈಸ್ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಕುವೆಂಪು ಅವರ ಅತ್ಯಂತ ಪ್ರಸಿದ್ಧವಾದ ಕವಿತೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅನ್ನೋ ಪದ್ಯನ ನೀವು ಕೇಳಿದ್ದೀರಿ. ಅದನ್ನು ಸಿನಿಮಾ ಹಾಡು ನೀವು ಕೇಳಿದ್ದೀರಿ, ಯಾವುದೋ ಒಂದು ಸಿನಿಮಾದಲ್ಲಿ ಅದನ್ನು ಚಿತ್ರೀಕರಿಸಿದ್ದಾರೆ. ನಾನು ನೋಡಿರೋದು ನೆನಪಿದ್ರೆ ಆ ಚಿತ್ರದಲ್ಲಿ ಹೇಗಿದೆ ಅಂತಂದರೆ, ಒಂದು ನದಿ ಇದೆ, ಅದರಲ್ಲಿ ಒಂದು ದೋಣಿ ಇದೆ, ಅದರಲ್ಲಿ ಹೀರೋ ಹೀರೋಯಿನ್ನು ಹುಟ್ಟಾಕೊಂಡು ಹೋಗ್ತಾ ಇದ್ದಾರೆ, ಇಬ್ಬರು ಹಾಡ್ತಾ ಇದ್ದಾರೆ ದೋಣಿ ಆಗಲಿ ಅಂತ. ಆದರೆ ಕುವೆಂಪು ಅವರ ಆ ಕವಿತೆ ಇದೆಯಲ್ಲ, ಅದು ದೋಣಿ ಬಗ್ಗೆ ಇಲ್ಲ, ಹುಟ್ಟಿನ ಬಗ್ಗೆ ಇಲ್ಲ, ನದಿ ಬಗ್ಗೆನೂ ಇಲ್ಲ. ನಿಜವಾಗ್ಲೂ ಈ ಜೀವನ ಎನ್ನುವ ನದಿಯ ಬಗ್ಗೆ ಇದೆ. ಇದು ನಾವು ನೀವು ಮನುಷ್ಯರಾದವರು ಒಂದು ಸಖ್ಯವನ್ನು ಬೆಳೆಸ್ಕೊಂಡು ಅದನ್ನ ಒಂದು ಲೀಲೆಯಾಗಿ ಮಾಡಿಕೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋ ಅರ್ಥಗಳೆಲ್ಲ ಅದರಲ್ಲಿ ಬರುತ್ತೆ. ಅಂದರೆ ಕುವೆಂಪು ತಮ್ಮ ಒಂದು ವಿಶಿಷ್ಟ ಜೀವನ ದೃಶ್ಯವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ದೋಣಿ, ಹುಟ್ಟು, ಒಂದು ನದಿ ಇವೆಲ್ಲ ತರ್ಕೊಂಡ್ಬಂದ್ರು. ಆದ್ದರಿಂದ ಅದನ್ನು ಅಂದರೆ ಕವಿತೆ ಯಾವಾಗಲೂ ಕೂಡ ಒಂದನ್ನು ಹೇಳ್ತಾ ಇರುತ್ತೆ, ಇನ್ನೊಂದನ್ನು ಧ್ವನಿಸ್ತಾ ಇರುತ್ತೆ. ಆದ್ದರಿಂದ ಅದನ್ನು ಚಿತ್ರೀಕರಿಸೋಕೆ ಸಾಧ್ಯವೇ ಇಲ್ಲ. ಯಾವುದನ್ನು ಬೇಕಾದರೂ ನೀವು ಚಿತ್ರೀಕರಿಸ್ಬೋದು ಅಲ್ವಾ? ಒಂದು ಗಲಭೆಯನ್ನು ಚಿತ್ರೀಕರಿಸ್ಬೋದು, ಒಂದು ಕಥೆನ ಯಾವುದೋ ಪಾತ್ರಗಳ ಮೂಲಕ ಚಿತ್ರಿಸ್ಬೋದು. ಆದರೆ ಕಾವ್ಯವನ್ನು ಅದು ಇರುವ ರೀತಿಯಲ್ಲೇ ಚಿತ್ರೀಕರಿಸೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು, ಕಾವ್ಯ ಕವಿಯ ಮನಸ್ಸಿನಲ್ಲಿ ರೂಪುಗೊಳ್ಳದಿದ್ದರೆ ಕವಿಗೆ ತಾನೇನು ಬರಿತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ. ಕವಿತೆ ಬರೆಯೋಕೆ ಮುಂಚೆನೆ ಕವಿಯೊಳಗೆ ಕಾವ್ಯದ ಬಗ್ಗೆ ಅಥವಾ ತಾನು ಬರೀತಾ ಇರುವ ಒಂದು ಕಾವ್ಯದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗಿನ ಒಂದು ಔಟ್ಲೈನ್, ಒಂದು ಚಿತ್ರ ಇದ್ದೇ ಇರುತ್ತೆ. ಕವಿಯ ಮನಸ್ಸಿನಿಂದ ಕಾವ್ಯ ರೂಪುಗೊಂಡದ್ದೇ ಅದು ಕಾಗದಕ್ಕಿಳಿಯುವ ಪ್ರಕ್ರಿಯೆಯಲ್ಲಿ ಹಲವು ಅವತಾರಗಳನ್ನು ತಗೊಳ್ಳುತ್ತೆ. ಕವಿತೆ ಬರೆಯುವಾಗ ಏನು ಇದು ಬರೀತೀನಿ ಅಂತ, ಒಂದು ಕಟ್ಟಡದ ಬಗ್ಗೆ ಬರಿತೀನಿ ನಾನು, ಅಥವಾ ಒಂದು ದೇವರ ಬಗ್ಗೆ ನಾನು ಬರಿತೀನಿ ಅಂತ ಹೊರಟಾಗ ಅದು ಆ ಬರೆಯೋ ಒಂದು ಕ್ರಿಯೆಯಲ್ಲಿ ಅದು ಬದಲಾಗ್ತಾ ಹೋಗುತ್ತೆ.
ಉದಾಹರಣೆಗೆ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ಅಂತ, ಅವರೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಮೊದಲ ಸಾಲು ಅವ್ರ ಮನಸ್ಸಿಗೆ ಬಂತಂತೆ. ಅದಾದ್ಮೇಲೆ ಅವರು ರೂಮಿಗೆ ವಾಪಸ್ ಬಂದರು, ವಾಕ್ ಮಾಡ್ತಾ ಇದ್ದವರು, ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಕೂತ್ಕೊಂಡ್ಮೇಲೆ ಬರೆಯೋಣ ಅಂತ ಆ ಒಂದು ಸಾಲು ಬರೆದ್ರೆ ಅದಕ್ಕೆ ಇನ್ನೊಂದು ಸಾಲು ಸೇರ್ಕೊಂತು, ಮತ್ತೊಂದು ಸಾಲು ಸೇರ್ಕೊಂತು, ಇದೇನೋ ಪ್ರೇಮ ಕವಿತೆ ಆಗುತ್ತೆ ಅಂತ ಬರೆದ್ರು. ನೋಡಿ ಮುಗಿದ ಮೇಲೆ ಅದು ಪ್ರೇಮ ಕವಿತೆನೇ ಆಗಲಿಲ್ಲ, ಅದು ಜೀವನದ ಬಗ್ಗೆ ಬೇರೆ ಕವಿತೆನೇ ಆಗೋಯ್ತು. ಅಂದರೆ ನಾನು ಮೊದಲೇ ಹೇಳಿದಾಗೆ ಕಾವ್ಯ ಸೃಷ್ಟಿ ಇದೆಯಲ್ಲ, ಅದು ಬಹಳ ವಿಸ್ಮಯವಾದ್ದು. ಆ ವಿಸ್ಮಯವಾದ ಗುಣ ಒಂದು ರೀತಿಯ ನಿಗೂಢವಾಗಿ ಓದುಗನಿಗೂ ಕೂಡ ಅದು ತಾಕಾಗುತ್ತೆ ಅಂತ. ಆದ್ರಿಂದ ಕವಿತೆ ತಳೆಯುವ ಪ್ರತಿಯೊಂದು ಅವತಾರವೂ ಕೂಡ ಒಂದೊಂದು ಈವೆಂಟ್ ಅಂತ. ಇವು ಓದುಗನ ಪ್ರಜ್ಞೆಗೂ ಕೂಡ ತಲುಪುತ್ತೆ. ಒಂದು ಇಡೀ ಕವನ ಕವಿಯ ಮನಸ್ಸಿನಲ್ಲಿ ಹೇಗೆ ರೂಪುಗೊಂತು ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕವನ ಒಳ್ಳೆಯದಾಗಿದ್ದರೆ ಆ ಕವನ ಸಂಭವಿಸಿದೆಯಲ್ಲ, ಅದರಲ್ಲಿ ಮಾಂತ್ರಿಕ ಶಕ್ತಿ ಸಂಚಯವಾಗಿದ್ದರೆ ಓದುಗನಿಗೆ ಕ್ರಮೇಣ ಸಾವಿರಾರು ಓದುಗರಿಗೆ ಒಂದು ಸರ್ಪ್ರೈಸ್, ಒಂದು ಬೆರಗು ಕಾಣುತ್ತೆ. ಬೇಂದ್ರೆಯವರ ಅಥವಾ ಅಡಿಗರ, ನರಸಿಂಹಸ್ವಾಮಿಯವರ, ಕುವೆಂಪು ಅವರ ಕೆಲವು ಪದ್ಯಗಳನ್ನು ಓದಿದರೆ ಆ ಓದೋ ರೀತಿಯಲ್ಲಿ ನಮಗೆ ಇದೇನೋ ನಮಗೆ ಗೊತ್ತಿತ್ತು, ಆದರೆ ಈ ಬಗ್ಗೆ ಈ ರೀತಿ ನಾವು ಯೋಚನೆ ಮಾಡೇ ಇರಲಿಲ್ವಲ್ಲ ಅಂತ ನಮಗನ್ಸುತ್ತೆ. ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ನಾವೇನು ಕರಿತೀವಿ, ಆ ಎಲಿಮೆಂಟು ಅತ್ಯುತ್ತಮವಾದ ಕಾವ್ಯದಲ್ಲಿ ಇದ್ದೇ ಇರುತ್ತೆ. ಇದು ಹೊಸ ಅನುಭವವನ್ನು ಪಡೆದದ್ರಿಂದ ಉಂಟಾಗುವಂಥ ಬೆರಗು. ಅದು ನಮ್ಗೆ ಯಾತಕ್ಕೆ ಒಂದು ಕಾವ್ಯ ಬೆರಗಾಗತ್ತೆ ಅಂತಂದರೆ, ಅಲ್ಲಿರುವ ಅತ್ಯುತ್ತಮವಾದಂಥ ಅಥವಾ ಪ್ರಾಸಬದ್ಧವಾದಂಥ ಲಯಕ್ಕೆ ಬದ್ಧವಾದಂಥ ಅರ್ಥಾನುಸಾರಿಯಾದ ಶಬ್ದಗಳ ಜೋಡಣೆಯಿಂದ ಅಷ್ಟೇ ನಮಗೆ ಬೆರಗಾಗೋದಿಲ್ಲ. ಅದು ಬೆರಗಾಗತ್ತೆ ಅಲ್ಲೊಂದು ಸಿಕ್ಕಿದ ಅನುಭವ, ಆ ಅನುಭವ ಒಂಚೂರಾಗಿತ್ತು ಆದರೆ ಪೂರ್ತಿ ಆಗಿಲ್ಲ ಅಂತ ನಮ್ಗನ್ಸುತ್ತೆ. ಈ ಕವನ ಓದಿದಾಗ ಅರೆ ಅಂದು ನನಗಾಗಿದ ಅನುಭವ ಹೀಗಿತ್ತ ಅದು ಅಂತ ಅನಿಸುತ್ತಲ್ಲ, ಅದು ಬೆರಗು. ಓದುಗನಲ್ಲಿ ಒಂದು ಒಳ್ಳೆಯ ಕಾವ್ಯ ಉಂಟು ಮಾಡುವ ಬೆರಗು ಯಾವುದು ಅಂತಂದ್ರೆ, ಅವನದೇ ಒಂದು ಕಾಲದ ಅನುಭವಕ್ಕೆ ಅವನಿಗೆ ದಕ್ಕಿಲ್ಲದ ಒಂದು ಆಯಾಮವನ್ನ ಕವಿ ದೊರಕಿಸಿಕೊಟ್ಟಿರೋದ್ರಿಂದ ಉಂಟಾಗುವಂಥ ಸರ್ಪ್ರೈಸ್ ಅಥವಾ ಆಶ್ಚರ್ಯ ಅಥವಾ ಬೆರಗು ಅಂತ. ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಿಗೆ ಸೂಕ್ತವಾಗುವಂಥ ಕವಿಯೊಬ್ಬನ ಸಾಲು ನೆನಪಾದಾಗ ನಮಗೆ ಬೆರಗಾಗತ್ತೆ. ಎಷ್ಟೋ ಸಲ ಮಾಡ್ತೀವಿ. ಏನೋ ಒಂದು ದೃಶ್ಯವನ್ನು ನೋಡಿದಾಗ, ಇನ್ನೇನೋ ಒಂದು ಸಂಕಷ್ಟ ಬಂದಾಗ, ಒಂದು ತುಂಬ ದುಃಖ ಆದಾಗ ಒಂದು ಒಳ್ಳೆಯ ಕಾವ್ಯದ ಒಂದು ಸಾಲು ನಮಗೆ ನೆನಪಾಗ್ಬಿಡ್ಬೋದು. ಕಣ್ಣೆಲ್ಲೋ ಎತ್ತರದಲ್ಲಿ ತುಟಿ ದುಃಖದ ಬಿರುಕು ಅಂತ ಹೇಳ್ತಾರೆ ನರಸಿಂಹಸ್ವಾಮಿ. ಏನೋ ಯೋಚನೆ ಮಾಡಿರ್ತಿರ್ತೀವಿ. ಅಥವಾ BM ಶ್ರೀಕಂಠಯ್ಯರು, ಜ್ವಲಿಸುವ ವಸಂತವಿದೆ, ತಿಳಿ ನೀಲಿ ಗಗನವಿದೆ, ಅರೆ ಯಾವುದಿಲ್ಲಿ ಇದೆಲ್ಲ ಬೆರಗು. ಇದು ಈ ಬೆರಗು ಅಂತ. ಆಕಾಶ ನಮಗ್ ಗೊತ್ತು, ವಸಂತ ಋತು ನಮಗ್ ಗೊತ್ತು, ಎಲ್ಲ ನಮಗ್ ಗೊತ್ತಿರೋದೆ. ಆದರೆ ಆ ಒಂದು ಕ್ಷಣದಲ್ಲಿ ನಾವು ಏನು ಅನುಭವಿಸ್ತಾ ಇರ್ತೀಲ್ವಲ್ಲ, ಆ ಅನುಭವ ಏನು ಅಂತ ಅಥವಾ ಆ ಅನುಭವಕ್ಕೆ ಏನು ಹೆಸರು ಅಂತ ನಮಗೇ ಗೊತ್ತಿಲ್ಲದೆ ಇರೋವಾಗ ಕಾವ್ಯದ ಅಚಾನಕ್ಕಾಗಿ ಒಂದು ಕಾವ್ಯದ ಒಂದು ಸಾಲು ಆ ಒಂದು ಕ್ಷಣವನ್ನು ನಮಗೆ ಒಂದು ತನ್ನ ಒಂದು ರೂಪಕದಿಂದ ಅಥವಾ ಉಪಮೆಯಿಂದ ಅಥವಾ ತನ್ನ ಶಬ್ದಗಳ ಜೋಡಣೆಯ ಒಂದು ಚಮತ್ಕಾರದಿಂದ ತನ್ನ ವಿಶಿಷ್ಟವಾದ ಧ್ವನಿಯಿಂದ ನಿಮಗೆ ಬೇರೆಯಾಗಿ ತೋರಿಸ್ಬಿಡುತ್ತೆ. ಅದೇ ಸರ್ಪ್ರೈಸ್. ಆ ಸರ್ಪ್ರೈಸು ಅತ್ಯುತ್ತಮ ಕಾವ್ಯದಲ್ಲಿ ಇರಲೇಬೇಕು, ಇದ್ದೇ ಇರುತ್ತೆ. ಹಾಗಿದ್ರೇನೆ ನಮ್ಮ ಕನ್ನಡ ಕಾವ್ಯದಲ್ಲಿ ನಮ್ಮ ಜೀವನದ ವಿವಿಧ ಸಂದರ್ಭಗಳಿಗೆ ಬೇಕಾದಂಥ ಅಗತ್ಯವಾದಂಥ ನಾವು ನೆನಪು ಮಾಡಿಕೊಳ್ಳಬಹುದಾದಂಥ, ಹಾಗೆ ನೆನಪು ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವನದ ಕೆಲವು ದುರ್ಭರ ಗಣಿಗಳನ್ನು ಸಹಿಸುವಂಥ ಶಕ್ತಿ ನಮ್ಮ ಕನ್ನಡ ಕಾವ್ಯದ ಕೆಲವು ಸಾಲುಗಳಲ್ಲಿ ನಮಗೆ ಸಿಗ್ತದೆ. ಅಂದರೆ ಕಾವ್ಯದಿಂದ ಏನು ಪ್ರಯೋಜನ ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಕೆಲವು ಸಂದರ್ಭಗಳನ್ನು ಎದುರಿಸುವ ಬೇಕಾದ ರೀತಿಯನ್ನು ಕವಿತೆ ನಮ್ಗೆ ಹೇಳ್ಕೊಡ್ತಾ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಅದು. ಕವಿತೆಯಿಂದ ಈ ಸಂದರ್ಭ ನನಗೆ ಅರ್ಥ ಆಯಿತು ಅಂತ ನಾನು ಸ್ಪಷ್ಟವಾಗಿ ಹೇಳದೇ ಇರ್ಬೋದು. ಆದರೆ ಕವಿತೆಯ ಒಂದು ಸಾಲು, ನೀವು ಕವಿತೆಯ ಓದುಗರಾಗಿದ್ದರೆ ಆ ಸಾಲಿನ ನೆನಪು ಮಾಡಿಕೊಳ್ಳುವುದರ ಮೂಲಕ ನಿಮಗೆ
ಕವಿತೆ ಆ ಕ್ಷಣದಲ್ಲಿ ನಿಮಗೆ ಸಹಾಯ ಮಾಡಿರುತ್ತೆ, ನೆರವಿಗೆ ಬಂದಿರುತ್ತೆ ಅಂತ. ಅದು ಹೇಗೆ ಉಂಟಾಗುತ್ತೆ ಅಂತ ಅಡಿಗರು ಹೇಳ್ತಾರೆ. ಒಂದು ಕಾವ್ಯ ಹೇಗೆ ಹುಟ್ಟುತ್ತೆ ಅಂತಂದಕ್ಕೆ ಅವರೊಂದು ಕಡೆ ಶ್ರವಣ ಬೆಳಗೊಳದ ಗುಮ್ಮಟನಂತೆ ಪರಿಸರದ್ದು ಮೇಲೆದ್ದು ಆಕಾಶದುದ್ದಕ್ಕೂ ಧ್ವನಿಸಿದಾಗ ಅಂತ. ನಮಗೆ ಶ್ರವಣ ಬೆಳಗೊಳ ಗೊತ್ತಪ್ಪ, ಅಲ್ಲಿ ಬೇರೆ ಗೊಮ್ಮಟೇಶ್ವರ ನಾವು ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ, ಚಿತ್ರಗಳನ್ನು ನೋಡ್ಕೊಂಡ್ ಬಂದಿದ್ದೀವಿ ಅಲ್ವಾ. ಈ ಕಾವ್ಯ ರಚಿಸೋದು ಇದೆಯಲ್ಲ, ಆ ಕಾವ್ಯ ಸೃಷ್ಟಿ ಅನ್ನೋದು ಇದೆಯಲ್ಲ, ಅದು ಹೇಗಾದರೆ ತುಂಬಾ ಒಳ್ಳೆಯ ಕಾವ್ಯ ಆಗುತ್ತೆ ಅನ್ನೋದಕ್ಕೋಸ್ಕರ ಕವಿ ಏನ್ ಮಾಡ್ತಾನೆ, ಇಲ್ಲಿ ಅದೇ ಗೊಮ್ಮಟನ್ನು ಎಳ್ಕೊಂಡ್ಬರ್ತಾನೆ. ಆ ಗೊಮ್ಮಟ ಅಲ್ಲಿ ಮೇಲಿದ್ದಾನು, ಆದ್ರೆ ಅವನು ಹೇಗಿದ್ದಾನೆಪ್ಪ ಅಂತಂದ್ರೆ ಅವನು ಎಲ್ಲ ಬಿಟ್ಬಿಟ್ಟಿದ್ದಾನೆ. ತನ್ನ ರಾಜ್ಯ ಎಲ್ಲವನ್ನೂ ಬಿಟ್ಬಿಟ್ಟ. ಚಾವುಂಡರಾಯನ್ಗೆ ಬಿಟ್ಟು, ಬಾಹುಬಲಿ ತನ್ನ ರಾಜ್ಯ ಎಲ್ಲವನ್ನೂ ಬಿಟ್ಟು ಕಂಪ್ಲೀಟ್ ನಿರ್ವಾಣ ಆದ. ಏನ್ ಮಾಡ್ದ ಅವನು? ಪರಿಸರವನ್ನು ಒದ್ದು ನಿನ್ನ ರಾಜ್ಯ, ಈ ವೇಷಭೂಷಣ, ಈ ಸಿಂಹಾಸನ ಇದ್ಯಾವುದೂ ಬೇಡ ಅಂತ ಬತ್ತಲೆ ಆದ ಅವನು. ಹೆಂಗ್ ಬದ್ದಲೆ ಆದ? ಈ ಪರಿಸರವನ್ನು ಒದ್ದ ಇದ್ಯಾಕೆ ನನಗೆ ಬೇಕು, ಮೇಲೆದ್ದು ಆಕಾಶದುದ್ದಕ್ಕೂ ಧ್ವನಿಸಿದಾಗ ಕಾವ್ಯ ಹೇಗೆ ಹುಟ್ಟುತ್ತೆ ಅಂತ ನಾವು ಇನ್ಯಾರಿಗಾದ್ರೂ ಹೇಳಬೇಕಾದ್ರೆ ಈ ಒಂದು ಸಾಲು ನಮ್ಗೆ ಹೆಂಗೆ ಹುಟ್ಟುತ್ತೆ ಅಂತ ಹೇಳ್ಕೊಡುತ್ತೆ ನಮ್ಗೆ. ಆ ಧ್ವನಿ, ಕಾವ್ಯದಲ್ಲಿ ಹುಟ್ಟುವ ಧ್ವನಿ ಯಾವುದು ಅಂತಂದ್ರೆ ಹೀಗೆ. ಕಾವ್ಯದಲ್ಲಿ ಹುಟ್ಟುವ ಧ್ವನಿ ಯಾವುದು ಅಂದ್ರೆ ಹೌದು, ಕಾವ್ಯದಲ್ಲಿ ಧ್ವನಿ ಇರುತ್ತೆ ಅಂತ ಹೇಳಿದ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಈ ಒಂದು ಸಾಲು ಹೇಳಿದ್ರೆ ಧ್ವನಿ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಕಾವ್ಯದ ಇದು ಹೇಗೆ, ಕಾವ್ಯದ ಸಾಲುಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಒಂದು ಸಂವೇದನೆಯನ್ನ ಶಾರ್ಪ್ ಮಾಡ್ತಾ ಇರುತ್ತೆ, ಬೆಳೆಸ್ತಾ ಇರುತ್ತೆ, ನಮ್ಮ ಅರಿವನ್ನು ವಿಸ್ತರಿಸ್ತಾ ಇರುತ್ತೆ, ನಮ್ಮ ಭಾಷೆಯನ್ನ ವಿಸ್ತರಿಸ್ತಾ ಇರುತ್ತೆ. ಜೊತೆಗೆ ನಾವು ಆಡುವ ಮಾತನ್ನ, ನಮ್ಮ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಕೂಡ ನಾವು ಕಾವ್ಯ ಹೆಚ್ಚು ಓದ್ತಾ ಹೋದರೆ ಅದು ಹೆಚ್ಚಿಸ್ತಾ ಹೋಗುತ್ತೆ. ನಾವು ಒಂದು ವೇದಿಕೆ ಮೇಲೆ ಮಾತಾಡುವಾಗ ನಾವು ಸಂಪೂರ್ಣವಾಗಿ ಒಳ್ಳೆಯ ಓದುಗರಾಗಿದ್ದರೆ ನಾವು ಒಬ್ಬ ರಾಜಕಾರಣಿಗೆ ಬರ ನಾವು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಭಾಷೆಗೆ ಒಂದು ಧ್ವನಿಶಕ್ತಿಯನ್ನು ಕೊಡೋದೇ ಕೂಡ ನಮ್ಮ ಕಾವ್ಯ ಓದೋದು. ಆ ಕಾವ್ಯ ನಾವು ಆಡುವ ಮಾತನ್ನು ಕೂಡ ಪಾಲಿಷ್ ಮಾಡ್ತಾ ಇರುತ್ತೆ. ಮತ್ತೆ ಒಂದಲ್ಲ ಒಂದು ಹೋಲಿಕೆಗಳನ್ನು ಹೇಗೆ ಕೊಡಬಹುದು ಅಂತ ತೋರಿಸುತ್ತೆ. ಹಾಗೆ ಹೋಲಿಕೆಗಳನ್ನು ಕೊಡುವ ಮೂಲಕ ನಾವು ಹೇಳಬೇಕಾದ ವಿಷಯವನ್ನ ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಗೆ ಹೇಳ್ಬೋದು ಅನ್ನೋದನ್ನು ಕೂಡ ಕಾವ್ಯ ನಮಗೆ ಕಳಿಸಿಕೊಡುತ್ತೆ ಅಂತ. ನಾವು ತುಂಬಾ ಬಿಸಿಲಾದ್ರೆ ಏನ್ ಶೆಕೆ ಆಯ್ತಪ್ಪ ಅಂತೀವಿ, ನಾವು ಬೆವರು ಸುರಿತಾ ಇದ್ದೀನಿ ಅಂತ ಹೇಳ್ತೀವಿ. ಒಂದು ಫಿರೋ ಫ್ಯಾನ್ ಸಾಲದು ಅಂತೀವಿ ನಾವು ಅಲ್ವಾ. ಗಾಳಿನಲ್ಲಿ ಒಂದು ಬೀಸಾದ್ರೂ ಬಿರಬಾರ್ದ ಅಂತ, ತಣ್ಣೀರಲ್ಲೂ ಸ್ನಾನ ಮಾಡ್ಬಾ ಅಂತೀವಿ. ಬಿಸಿಲು ಅಂದರೆ ನಮ್ಗೆ ಬರೋದು ಇಷ್ಟೇ. ಆದರೆ ಬೇಂದ್ರ ಅಂತ ಕವಿ ಏನು ಹೇಳ್ತಾನೆ ಅಂತಂದರೆ, ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳೆಯ ಹತಕ ಅಂತಾರೆ. ನಾವು ಬಿಸಿಲಿಂದ ನಾವು ಬೆವರೋದು ಬೇರೆ. ಬೇಂದ್ರ ಹೇಳ್ತಾರೆ ಬಿಸಿಲೇ ಡ್ಯಾನ್ಸ್ ಮಾಡಿ ಅದೇ ಬೆವತ್ಬಿಟ್ಟಿದೆ ಅಂತ.